ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನಂದ್ರೆ ನಮ್ಮ ಚಿನ್ನು ಇವತ್ತು ಬೇಗನೆ ಎದ್ದು ಬಂದು ಇಲ್ಲಿ ಮಲ್ಕೋಣ ನೋಡ್ರಿ. ಅಳಾಕತ್ತಾನ. ವ್ಲಾಗ್ ನಾ ಮಾಡ್ತೇನೆ ನಾತಿದ್ದ. ನಿಂಗೆ ಮೊಬೈಲ್ ಹಿಡ್ಕೊಳಕ್ ಬರಂಗಿಲ್ಲ ಅಂತೇಳಿ ಸ್ವಲ್ಪ ಹಿಂಗೆ ಮುಖ ಇದನ್ನ ಮಾಡೀನಿ. ಅದು ಮೊದ್ಲ ಅವಂಗ ಮೂಗ ಒಂದು ಸ್ವಲ್ಪ ಏನೋ ರಿಯಾಕ್ಷನ್ ಏನೋ ಅಥವಾ ಏನೋ ಒಂಥರ ಅಲರ್ಜಿ ಆದಂಗೆ ಆಗೈತಿ. ಸೊ ಅದಕ್ಕೆ ಇದು ಒತ್ತಿದಂಗ ಆತದ. ಅದಕ್ಕೆ ಅಳ್ಕೋತ ಮಕ್ಕೊಂದ ನೋಡ್ರಿ ಇಲ್ಲೇ. ಹೋದ್ ಬಿಡ, ಜಸ್ಟ್ ಇಷ್ಟ ಮಾಡ್ಯ ನೋಡ್ರಿ. ನೀ ಬೇಡ ನಾ ಮಾಡ್ತೇವೆ ಅಂತೇಳಿ ಇಷ್ಟ ಮಾಡಿದ್ರ ಅಳಾಕತ್ತಾನ. ಇಲ್ಲಿ ನೋಡ್ರಿ ನಮ್ ಸುಂದ್ರಿಗ ಪ್ಲಾಸ್ಟಿಕ್ ಹಾಕಿದಾನ ಹೆಂಗ್ ಕೂತತ್ ನೋಡ್ರಿ. ಅದು ಬಿಡ ಬಿಡ್ ಚಿನ್ನಿ, ಪಾಪ ತ್ರಾಸ ಆಕತ್ತ. ಅದಕ್ಕೆ ಅವಾಗಿಂದ ಕಾಡಾಕತ್ತಾನ ನೋಡ್ರಿ. ಅದನ್ನ ಸುಂದ್ರ ತೆಗಿಲಿ, ಅದಕ್ಕೂ ಬೇಜಾರಾಗ್ತದ ಚಿನ್ನಿ. ಎಕ್ಸ್ಟ್ರಾ ಫುಡ್ ಹಾಕುನ್ ಸ್ವಲ್ಪ. ಎಕ್ಸ್ಟ್ರಾ ಫುಡ್ ಅಲ್ಲ, ಈಗ ತಿಂದೇತದ. ಚಾಲೆಂಜ್ ಪಾಪ ಅದ ನಿಂಗೆ ಈಗ ಮುಖಕ್ಕೆ ಹಾಕಿರ ಏನಾಗ್ತೈತಿ ನೋಡಲ್ಲ. ಹಂಗ ಮಾಡ್ಬಾರ್ದಲ್ಲ ನೋಡ, ಹಂಗ ಮಾಡ್ಬಾರ್ದಲ್ಲ. ಬಿಡ ಪಾಪ, ತೆಗಿತೇನ್ ಬಿಡ ಚಿನ್ನಿ, ತೆಗಿ ಪಾಪ ಹಂಗ ಮಾಡ್ಬಾರ್ದಪ್ಪಿ. ಇಲ್ಲಿ ತೆಗದ್ ಬಿಡ ಚಿನ್ನ, ದಯವಿಟ್ಟು ತೆಗಿ. ನಾ ತೆಗಿತೀನಿ ಸರಿ. ಬೇಜಾರಾಗ್ತೈತ್ಲ ಚಿನ್ನು, ಅದಕ್ಕೂ ಬೇಡ ಬಿಡು 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 ಚಿನ್ನು. ಹಿಂಗ್ ಮಾಡ್ತಾನ ನೋಡ್ರಿ ಮನಿಯೊಳಗಿದ್ದಂದ್ರ. ಬೆಕ್ಕಿಗ ಆತರ ಮಾಡ್ರ ಅವ್ಗೇನ್ ಖುಷಿ ಸಿಗ್ತೈತ್ ಗೊತ್ತಿಲ್ಲ. ಓಡ್ ಹೋತ್ ನೋಡ್ರಿ. ನಿಂಗೇನ್ ಖುಷಿ ಅನ್ನ, ನೀನ್ ಹಾಕೋ ಅದನ್ನ. ಏ ಬಿಡ ಅಜ್ಜಿ, ಬಂದ್ರೆ ಹಾಕೊಳವೇನ. ಈಗ ನಾಷ್ಟ ಮಾಡ್ಬೇಕಂತ ಹೇಳಿ ಅಡುಗೆ ಮನೆಗೆ ಬಂದು ಎಲ್ಲ ರೆಡಿ ಮಾಡ್ಕೊಳಾಕ್ತೇನೆ ನೋಡ್ರಿ. ಇದು ಈರುಳ್ಳಿ ಹೆಚ್ಚೋದೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟೈತಿ. ಎಲ್ಲರಿಗೂ ಹೇಗೆ ಅನಿಸಿದ್ ಗೊತ್ತಿಲ್ಲ, ನನಗಂತೂ ದೊಡ್ಡ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಬೇಗ ಕಟ್ ಮಾಡ್ಬೇಕಂದ್ರೆ ಸಿಪ್ಪೆ ಒಂದು ತೆಗಿಯೋದು ನೋಡ್ರಿ. ಈ ಸಿಪ್ಪೆ ಅಂತೂ ತೆಗಿಬೇಕಂದ್ರೆ ಬೇಗ ಕೈಯಾಗ ಸಿಗೋದೇ ಇಲ್ಲ. ಕಷ್ಟಪಟ್ಟು ಅದು ಸಿಪ್ಪೆ ತೆಗೆದು ಹೆಚ್ಚಬೇಕು. ಇನ್ನೊಂದೇನಂದ್ರೆ ಒಂದೊಂದು ಸಾರಿ ಅಂತೂ ಈರುಳ್ಳಿ ಹೆಂಗೆ ಬಂದಿರ್ತಾವಂದ್ರೆ ಸಿಪ್ಪೆ ತೆಗೆದ್ಮೇಲೆ ಒಂಥರ ಕರ್ಗ ಬಂದಿರ್ತಾವೆ ನೋಡ್ರಿ. ಅದನ್ನೆಲ್ಲ ತೊಳೋದು, ಇಲ್ಲಾಂದ್ರೆ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಕಟ್ ಮಾಡಬೇಕಾಗ್ತೈತಿ. ಅದಕ್ಕೆ ಕರ್ಗ ಯಾಕೆ ಬರ್ತಾವಂತ ನನಗೆ ಇದುವರೆಗೂ ಗೊತ್ತಾಗತ್ತು. ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಈಗೇನು ಹೆಚ್ಚಾತೇನೋ ಇದೇನು ಆ ಥರ ಇಲ್ಲ. ಈಗ ಒಂದೊಂದು ಸಾರಿ ಯಾವಾಗಲಾದ್ರೂ ಅಷ್ಟು ಆ ಥರ ಈರುಳ್ಳಿ ಬಂದಿರ್ತಾವೆ. ಮತ್ತು ಇನ್ನೊಂದು ಏನಂದ್ರೆ ಬೇಜಾರಿನ ವಿಚಾರ ಏನಪ್ಪ ಅಂದ್ರೆ ವ್ಯೂಸ್ ತುಂಬಾ ಕಡಿಮೆ ಆಗಿಬಿಟ್ಟಿದಾವೆ ನೋಡ್ರಿ. ಯಾಕೆ ಹಂಗೆ ಆಗತೈತಿ ಗೊತ್ತಾಗತ್ತು. ಸ್ಟಾರ್ಟಿಂಗ್ ಡೇಸ್ ಒಳಗೆ ಆ ಥರ ಏನು ಆಗ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ವ್ಯೂಸನ್ನು ಎಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡಿದ್ರು ಕೂಡ ಕಂಟೆಂಟ್ ಕೊಡ್ಬೇಕಂತೇಳಿ ಕಂಟೆಂಟ್ ಕೂಡ ಆ್ಯಡ್ ಮಾಡಿಬಿಟ್ಟು ನಾನು ವಿಡಿಯೋ ಮಾಡಿದ್ರು ಕೂಡ ವ್ಯೂಸ ಕಡಿಮೆ ಆಗೈತಿ. ಏನೋ ನಾನು ಹಾಕುವಂಥ ವಿಡಿಯೋದು ಟೈಮಿಂಗ್ ಚೇಂಜ್ ಮಾಡಬೇಕು ಅಥವಾ ಏನೋ ಏನೋ ಗೊತ್ತಾಗ್ಬತ್ತು ನನಗೆ. ಯಾವ ಟೈಮ್ದಾಗ ಹಾಕಬೇಕು ಅಂತಲೂ ಗೊತ್ತಾಗ್ಬತ್ತು. ಯಾಕಂದ್ರೆ ಎಲ್ಲ ಟೈಮನ್ನು ಹಾಕಿ ಟ್ರೈ ಮಾಡಿ ನೋಡಾಕತ್ತೇನೆ. ಸೊ ಯಾರಿಗಾದರೂ ಅಂದ್ರೆ ಸಜೆಸ್ಟ್ ಮಾಡೋದಿತ್ತಂದ್ರೆ ಕಮೆಂಟ್ ಮಾಡಿರಿ. ಅಂದ್ರೆ ವ್ಯೂವರ್ಸಿಗೆ ಹೇಳಾಕತ್ತೇನೆ ನಾನು, ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಿ, ನಿಮ್ಗೆ ಯಾವ ಟೈಮ್ದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಸೊ ಆ ಟೈಮ್ದಾಗ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಆನ್ ಮಾಡಿದ್ವಿ, ಆನ್ ಐತಿ. ನಮ್ ಸಾಕಿ ಇವತ್ತಿನ ವ್ಲಾಗ್ ಇಷ್ಟ ರೀ. ಮಮ್ಮಂದ ಈಗ ನಂದು ವ್ಲಾಗ್ ಮಾಡ್ತೇನೆ. ಬಾಯ್ ಬಾರಿ. ಇದು ನೋಡ್ರಿ ಅವಲಕ್ಕಿ ಮಾಡಿದೇನ. ಸೊ ಬರ್ರಿ ನಾಷ್ಟ ಮಾಡೋಣ ಅಂತ. ಚಹಾ ಕೂಡ ಐತಿ. ಯಾಕಂದ್ರೆ ಥಂಡಿ ಒಂದು ಭಾಳ ಬಿಟ್ಟೈತಿ ನೋಡ್ರಿ. ಸೊ ಹಂಗಾಗಿ ಅವಲಕ್ಕಿ ಹಂಗೆ ತಿನ್ನಕ್ಕೆ ಒಂಥರ ಅನಿಸ್ತೈತಿ. ಅದಕ್ಕೆ ಚಹಾ ತೊಗೊಂಡೆ ನಾನು. ಸೊ ಬರ್ರಿ ಚಹಾ ಕುಡ್ಕೊಂಡು ಅವಲಕ್ಕಿ ತಿನ್ನೋಣಂತ. ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಹೋಗೋದು ಬರೋದು ಮಾಡತ್ತಿದ್ದು ನೋಡ್ರಿ. 5 ನಿಮಿಷಕ್ಕೂ ಕರೆಂಟ್ ತೆಗೆದು ಹಾಕೋದು ಮಾಡತ್ತಿದ್ರು. ಭಾಳ ಬೇಜಾರಾಗತ್ತಿತ್ತು. ಅದ್ರಾಗೂ ನಮ್ಮ ಚಿನ್ನೊಂದು ಹಾಲಿಡೇ. ಸೊ ಮನೆಯೊಳಗೆ ಇರ್ತಾನೆ ಅಂದ ಕೂಡಲೇ ಏನು ಟೈಮ್ ಪಾಸ್ ಮಾಡ್ಬೇಕಂದ್ರೆ ಅವಂಗೆ ಮೊಬೈಲು ಇಲ್ಲ, ಟಿವಿನೂ ಇಲ್ಲ, ಹಂಗಾಗಿತ್ತು. ಸೊ ಅಷ್ಟರೊಳಗಂದ್ರೆ ಸಾಗರ್ನು ಬಂದ. ಅವನಿಗೂ ಬೋರ್ ಆಗತ್ತಿತ್ತಂತ. ಒಂದು 11 ಗಂಟೆ ಸುಮಾರು ಅನಿಸ್ತೈತಿ. ಅವನು ಬಂದ ಕೂಡಲೇ ನಮ್ಮ ಚಿನ್ನಗೆ ಇನ್ನಷ್ಟು ಚಲೋ ಆಯ್ತು. ಅವನ ಜೊತೆ ಆಟ ಆಡಕತ್ತಾನ ಬ್ಲಾಗ್ಸ್ ಅದು ತೊಗೊಂಡು. ಭಾಳ ದೊಡ್ಡದಂತ ಒಂದ್ ತೆಗಿ ಒಂದ್ ಇಲ್ಲಿ ಬೇಕದು. ಬೆಕ್ಕ ಕುಂತೈತಿ.
ಹೋಗತ್ತ ಮಾಡ್ತೇನೆ ಅವಾಗ ಮುಖ ತೋರ್ಸುವ ನೋಡ್ರಿ ಇವತ್ತು ತೋರ್ಸ್ತೇನೆ ನೋಡ್ರಿ ಬಿಡ ನೋಡಿ ಎಷ್ಟು ಚಂದ ಮಲ್ಕೊಂಡದ ಈಗ ಹೊರಗೆ ಹಾಕದ್ನ ಸಾಗಾರ ಹೋಗ್ತತಿಲ್ಲ ನೋಡ್ನ ಏನ್ ಮಾಡಿಸ್ಬೇಕಾರ ಅದ್ರ ಮ್ಯಾಗ ಮಾಡಿಸ್ಬಿಡ್ರಿ ಇದ್ರ ಮ್ಯಾಗ ಹೋಗತ್ತಲ್ಲ ನಾ ಬಾಸುಂದ್ರಿ ಬ್ಯಾಸಿಂದ್ರಿ ನೀ ಬಾಯಿಲ್ ಚಿನ್ನೋ ನೀ ಬಾಯಿಲ್ ನೋಡೋಣಂತ ಅದ್ ಮತ್ ಬರ್ತತೆ ನೋಡೋಣಂತ ಮತ್ ಹಗರ್ ಕೈ ಇಳ ಈಗ ಬರಂಗಿಲ್ಲ ಎದಿ ಬಿಟ್ಲ ಶುರು ಆ ಕಡೆ ನೋಡದತ್ತೆ ಏನಪ್ಪ ಇವ್ ಎಟ್ ಕಾಡತಾನ ದೊಡ್ಡ ಕಾಡ್ತಾನ ಅಂತೆ ಬೆಳಗ್ಗಿಂದ ನನ್ನ ಕಾಡತಾನ ನೋಡೋಣ ಅದತ್ತದು ಯಾರೇ ಇದ್ರು ಕೂಡ ನಮ್ಮ ಚಿನ್ನು ನನ್ನಂತೂ ಬಿಡೋದಿಲ್ಲ ನೋಡ್ರಿ ಒಟ್ಟ ಹಂಗಾಗಿ 3 ಜನ ಇದ್ರವ್ರ ಕೇರಮ್ ಆಡಾಕ ನಾನು ಸೇರಿಸ್ಕೊಂಡು ಆಟ ಆಡಿದ್ರು ಆಮೇಲೆ ಒಂದು ಆಟ ಆಡ್ಬಿಟ್ಟು ನಾನು ಕಿಚನ್ಗೆ ಬಂದೆ ಇನ್ನು ಅಡುಗೆ ಮಾಡ್ತೇನೆ ನಾನು ಅಂತ ಹೇಳ್ಬಿಟ್ಟು ಸೊ ಈಗ ಅಡುಗೆಗೆ ಏನು ಮಾಡಾಕತ್ತೇನಂದ್ರೆ ನಾನು ಚಪಾತಿ ಹಿಟ್ಟು ತೊಗೊಂಡೇನ ಆಮೇಲೆ ಈಗ ತಪ್ಪಲ್ ಬಾಜಿ ಹಾಕತ್ತೇನೆ ನೋಡ್ರಿ ಯಾವ ತಪ್ಪಲ ಅಂದ್ರೆ ನೋಡ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಮೆಂತೆ ಸೊ ಮೆಂತೆ ಸ್ವಲ್ಪ ಕಟ್ ಮಾಡಿದೆನ ಅಂದ್ರೆ ಪೂರ್ತಿ ಎಲೆ ಹೆಂಗಿರ್ತೈತೆ ಹಂಗೆ ಹಾಕಂಗಿಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋತೇನೆ ಆಮೇಲೆ ಸ್ವಲ್ಪ ಸಾಲ್ಟು ಈಗ ನೋಡ್ಬೋದು ಇಲ್ಲಿ ಬರ್ನಿ ಅದು ಎಲ್ಲ ಕೆಳಗೆ ಇಟ್ಕೊಳೋಣ ಇವತ್ತು ಕೆಳಗೆ ಕುತ್ತ ಹಿಟ್ಟೆಲ್ಲ ನಾದ್ಕೊಂಡು ಆಮೇಲೆ ಮೇಲೆ ಲಟ್ಟಿಸ್ಬೇಕಂತ ಹೇಳಿ ಯಾಕಂದ್ರೆ ಫುಲ್ ಕಟ್ಟೆ ಮೇಲನ್ನ ಎಲ್ಲ ಇದು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಆರಾಮಾಗಿ ಟೆನ್ಷನ್ ಇಲ್ದ ಕೆಳಗೆ ಕುತ್ಕೊಂಡು ಇದು ಮಾಡೋಕತ್ರ ಈಸಿ ಆಗಿಬಿಡ್ತೈತಿ ಸೊ ಯಾರಿಗೆಲ್ಲ ಕೆಳಗೆ ಕೂತು ಅಡುಗೆ ಮಾಡೋದು ಇಷ್ಟ ಕಮೆಂಟ್ ಮಾಡಿರಿ ಹಾಗಂಥೇಳಿ ನಾನು ಎಲ್ಲನೂ ಅಡುಗೆ ಕೆಳಗೆ ಕೂತದು ಮಾಡೋಂಗಿಲ್ಲ ಜಸ್ಟ್ ಏನಾದರೂ ಹಿಟ್ಟು ನಾದೋದು ಆಮೇಲೆ ಕಾಯಿಪಲ್ಲೆ ಅದು ಹೆಂಚೋದೋದು ಇತ್ತಂದ್ರೆ ಅಷ್ಟೇ ಕೆಳಗೆ ಇದು ಮಾಡಿರ್ತೇನೆ ಅದು ಅಪರೂಪಕ್ಕೆ ನನಗೆ ಬೇಕು ಅನ್ನಿಸ್ದಾಗ ಅಷ್ಟೆ ಸೊ ನೋಡ್ಬೋದು ಈಗ ಮೆಂತೆ ಹಿಟ್ಟು ಅದರೊಳಗೆ ಖಾರ ಉಪ್ಪು ಮತ್ತು ಅರಿಶಿನ ಸೊ ಎಲ್ಲ ಹಾಕ್ಕೊಂಡೆ ಈಗ ನಮ್ಗೆ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ನೀರು ಹಾಕಿ ನಾವು ಅದನ್ನ ನಾದಬೇಕು ನೋಡ್ರಿ ಸೊ ಏನಂದ್ರೆ ಸ್ವಲ್ಪ ಫಾಸ್ಟ್ ಮಾಡಿದ್ದೇನೆ ಯಾಕಂದ್ರೆ ಭಾಳ ಲೆಂದಿ ಆಗ್ತೈತೆ ಅಂಥೇಳಿ ನಿಮ್ಗೆ ಗೊತ್ತಾಗ್ತೈತಿ ಇದು ಸೊ ಏನಂದ್ರೆ ಒಮ್ಮೆ ನೀರು ಹಾಕ್ಬಾರ್ದು ಎಲ್ಲ ನಾನು ಯಾಕಂದ್ರೆ ಒಮ್ಮೆ ನೀರು ಹಾಕಿಬಿಟ್ಟು ಅಂದರೆ ಪಿಚಿ ಅಂತೇಳಿ ಒಂಥರ ಫುಲ್ ತೆಳ್ಳಗೆ ಆಗಿಬಿಡ್ತದೆ ಆಮೇಲೆ ನಮ್ಗೆ ಲಟ್ಸಾಕ ಬರೋಂಗಿಲ್ಲ ಸೊ ಸ್ವಲ್ಪ ಹಾಕ್ಕೊಂಡು ನಾನು ಆದಿದ್ನಿ ಅದಾದಮೇಲೆ ಮತ್ತೀಗ ಎಣ್ಣೆ ಹಾಕಿಬಿಟ್ಟು ಮತ್ತು ಸ್ವಲ್ಪ ಚಂದಾಗ ಅದನ್ನ ನಾದ್ಕೊಳಕತ್ತೇನೆ ಎಣ್ಣೆ ಹಾಕಿ ನಾದಲಿಲ್ಲ ಅಂದ್ರೆ ಚಲೋ ಆಗಂಗಿಲ್ಲ ಇದು 2ನೇ ಆಟನ 3ನೇದ ನನ್ ಬಿಟ್ಟ ಈಗ ನೀವಿಬ್ರು ಆಡೋದು 3ನೇದ ನನ್ ಬಿಟ್ಟ 4 ಸಲ ಆಟ ಆಡಕತ್ತಿ ಯಾರು ವಿನ್ ಆದ್ರೆ 3 ಸಾರಿ ನೀನ ಚಿನ್ನಿ ಈ ಸರಿ ಯಾರು ಆಡ್ಲಾ ನೀನ ವಿನ್ ಆಗ ಶೌರ್ಯ ನೋಡ್ಕೋತ ಕೊಟ್ಬಿಟ್ಟ ಚಿನ್ನಿ ಹಿಂಗ್ಯಾಕ್ ಮಾಡತ್ತೀನಿ ಮೊದ್ಲಾದ್ರೆ ಎಷ್ಟು ಎಕ್ಸ್ಪರ್ಟ್ ಇದ್ದಿ ನೀ ಆರಾಮ್ಸೆ ಕುತ್ಕೊ ಮೊದ್ಲು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಆಡ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಆಡಕ್ ಓಡಾಡ್ತಿಲ್ಲ ಅದಕ್ಕೆ ಹಂಗಾಗತ್ತೈತಿ ನಿಂಗ ನೋಡಲ್ಲಿ ಅಣ್ಣ ಹೆಂಗ ಆಡ್ತಾನ ಎಷ್ಟದ ನಿನ್ ಕಡೆ ಈಗ ಚಿನ್ನ ಅಯ್ಯೋ ಅಣ್ಣನ ತಗೊಂಡನೆಲ್ಲ ಅಯ್ಯೋ ಕರ್ಮ ಇಲ್ಲ ನೋಡ್ರಿ ನಿನ್ನ ಎಲ್ಲದಾವ ಅಯ್ಯೋ ಹುಚ್ಚ ನೀ ಏನ್ ವಿನ್ ಆಗಂಗಿಲ್ಲ ಹಂಗಾರ ಈ ಸರಿನ ಬರೀ 10 ಬೇಕಾಗತ್ತೆ ನಾಯಿಗತ್ತೆ ಅದಿ ಶೌರ್ಯ ನೋಡಲ್ಲ ಹೆಂಗ್ ನಾಗತ್ತ ಹಿಟ್ಟು ನಾದಿಟ್ಟಿದ್ನೆ ನೋಡ್ರಿ ಸೊ ಹಾಗಾಗಿ ಒಂದು 10 ನಿಮಿಷ ಆದರೂ ನೆನಿಲಿ ಅಂತ ಹೇಳಿ ಹಂಗೆ ಸ್ವಲ್ಪ ಸಾಗರ್ನ ಚಿನ್ನನ್ನ ಮಾತಾಡ್ಸ್ಕೊಂಡು ಬಂದೆ ಆಟ ಆಡಕತ್ತಾರ ಅವ್ರು ಸೊ ಎಲ್ಲನೂ ಒಂದು ಸಾರಿ ನಾನು ಉಂಡೆ ಮಾಡಿ ಇಟ್ಕೊಂಡೇನ ಯಾಕಂದ್ರೆ ಬೇಗ ಲಟ್ಸಾಕೆ ಈಸಿ ಆಗ್ತೈತೆ ಅಂಥೇಳಿ ಸೊ ನೋಡ್ಬೋದಾ ಯಾವ ಥರ ಲಟ್ಸಾತೇನೆ ಅಂಥೇಳಿ ಹಿಟ್ಟು ಹಚ್ಬೇಕಾ ಹಿಟ್ಟು ಹಚ್ಚಿ ನಾವು ಲಟ್ಟಿಸ್ಬೇಕಾಗ್ತೈತಿ ಒಮ್ಮೆ ಒತ್ತಿದ್ವಿ ಅಂದ್ರೆ ನಾವು ಅಂಟ್ಕೊಂಡ್ಬಿಡ್ತೈತೆ ಅದ ಸೊ ಈಗ ರೆಡಿ ಆಯಿತು ಸ್ಲೋ ಆಗಿ ಲಟ್ಟಿಸ್ಬಿಟ್ಟು ಇವಾಗ ಎಣ್ಣೆ ಹಚ್ಚತ್ತೇನ ಎಣ್ಣೆ ಹಚ್ಚಿ ತೆವಿ ಮ್ಯಾಗ ಅದನ್ನ ಹಾಕಿಬಿಡೋದು ನೋಡ್ಕೊಂಡು ಹಾಕ್ರಿ ಇಲ್ಲಾಂದ್ರೆ ಮುದ್ದೆ ಆಯ್ತಂದ್ರೆ ಆಮೇಲೆ ಒಂಥರ ಅನಿಸುತ್ತದ ಸೊ ಹಾಕಿಬಿಟ್ಟು ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಅದು ಹಚ್ಕೋಬೇಕಾಗ್ತೈತಿ ಇಲ್ಲಿ ಕಾಣಿಸಾಕತ್ತಿರ್ಬೋದು ನಿಮ್ಗೆ ಅದು ಮೆಂತೆದು ಎಲೆ ಏನೈತೆ ನೋಡ್ರಿ ಅದು ಸ್ವಲ್ಪ ಗ್ರೀನ್ ಸೊ ಈ ಥರ ಹಾಕ್ಕೊಂಡು ಮಾಡಿದ್ರೆ ಏನಾಗ್ತೈತೆ ಅಂದ್ರೆ
ಟೇಸ್ಟಿಯಾಗಿ ಬರ್ತದೆ. ಇದ್ರೊಳಗೆ ನಾವು ಜಾಸ್ತಿ ಏನು ಅದು ಬೇಕು ಇದು ಬೇಕಂತ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ನಮ್ಮ ಮನೆಯೊಳಗೆ. ಯಾವಾಗ್ಲೂ ಇದು ಏನದು ಮೆಂತ್ಯದ ಪರೋಟ ಮಾಡಿದ್ವಿ ಅಂದ್ರೆ ಸಾಕು. ಅದ್ರ ಜೊತೆ ಮೊಸರು ಸ್ವಲ್ಪ ಚಟ್ನಿ ಇತ್ತಂದ್ರೆ ಸಾಕು ನಮಗೆ. ಎಷ್ಟು ಚೆನ್ನಾಗಿ ರುಚಿ ಹತ್ತದ. ಸೊ ಇದು ಬೇಯಿಸೋದು ಹೆಂಗಂದ್ರೆ ಭಾಳ ಒಮ್ಮೆ ಬಿಟ್ಬಿಟ್ಟಿವಿ ಅಂದ್ರೆ ನಾವು ಜಾಸ್ತಿ ಹೊತ್ತು ಅದು ಏನು ಎಲೆ ಇರ್ತದೆ ನೋಡ್ರಿ ಅದೆಲ್ಲ ಒಂಥರ ಕರಗಾಗ್ಬಿಡ್ತದೆ. ಸೊ ಹಂಗೆ ಭಾಳ ಹೊತ್ತು ಬಿಡಬಾರ್ದು. ಹಂಗೆ ಹಾಕಿದ ತಕ್ಷಣ ಸ್ವಲ್ಪ ನೋಡ್ಕೊಂಡವ್ರನ್ನ ಆಗಿಂದಾಗ ಮತ್ತೆ ನಾವು ಹೊಳಿಸ್ಬೇಕಾಗ್ತೈತಿ. ನಾನು ಜಾಸ್ತಿ ಯಾವ ಥರ ನಾನು ಬೇಯಿಸ್ತೇನೆ ಅಂದರೆ ಈ ಥರ ನೋಡ್ರಿ ಫೋಲ್ಡ್ ಮಾಡ್ತೇನೆ. ಫೋಲ್ಡ್ ಮಾಡಿ ಬೇಯಿಸಾಕತ್ತೀನಿ ಅಂದ್ರೆ ಬೇಗ ಬೇಗ ಬೇಯ್ತೈತಿ. ಪೂರ್ತಿ ರೌಂಡೆಲ್ಲ ಒಮ್ಮೆ ಹಂಗೆ ಇದು ಮಾಡಿದ್ವಿ ಅಂದ್ರೆ ಸ್ವಲ್ಪ ಲೇಟ್ ಆಗ್ತೈತಿ. ಇದು ನನ್ನ ಒಂದು ಟ್ರಿಕ್ಸ್ ಇದು ಬೇಯಿಸೋದು. ಸೊ ಒಂಥರ ಟಿಪ್ಸ್ ಅಂತ ಅಂದ್ಕೊಂಡ್ಬಿಡ್ರಿ. ಸೊ ಈ ಥರ ನಾನು ಬೇಯಿಸ್ತೇನೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಾಗಿತ್ತು ನೋಡ್ರಿ ಪರೋಟ. ನಮ್ಮ ಹಸ್ಬೆಂಡ್ ಅವರು ಊಟಕ್ಕೆ ಬಂದಿದ್ರು ನೋಡ್ರಿ. ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ಅಂತೇಳಿ ನನ್ನ ಕರ್ಕೊಂಡು ಹೊರಗೆ ಹೊಂಟಿದ್ದಾರೆ. ಮಧ್ಯಾಹ್ನ ಆಗೈತಿ. ಯಾವ ಡ್ರೆಸ್ ಹಾಕ್ಕೊಂಡಿದ್ನೆಲ್ಲ ಅದೇ ಡ್ರೆಸ್ ಮ್ಯಾಗ ಹೊಂಟಿದ್ದೇನೆ. ರೆಡಿಯಾಗೂ ಕೊಡಲಿಲ್ಲ, ಇಲ್ಲ ಅರ್ಜೆಂಟ್ ಐತೆ ಅಂಥೇಳಿ. ಸೊ ಇಲ್ಲಿ ನೋಡ್ಬೋದು ಕ್ರೇನ್ ಅನಿಸ್ತೈತಿದ್ದ ಉದ್ದು ಐತೆ ನೋಡ್ರಿ. ಇಲ್ಲಿ UK ಮಾಲ್ ಅಂತೇಳಿ ದೊಡ್ಡ ಮಾಲ್ ಆಗತೈತಿ ಉಮೇಶ್ ಕತ್ತಿ ಅವ್ರದ್ದು. ಸೊ ಅದಕ್ಕೆ ಕ್ರೇನ್ ತೊಗೊಂಡು ಬಂದಿದ್ದಾರೆ. ಬಹುಶಃ ಪೇಂಟಿಂಗ್ ಅದು ಮಾಡತ್ತಿರ್ಬೋದು ಅನ್ನಿಸ್ತೈತಿ. ಇದು 2 ವರ್ಷ ಆಯ್ತು ನೋಡ್ರಿ ಸ್ಟಾರ್ಟ್ ಆಗಿ. ಯಾವಾಗ ಮುಗಿತೈತಿ ಗೊತ್ತಿಲ್ಲ. ಸೊ ನಾವು ಹೋಗ್ತಾ ಇದ್ದೀವಿ. ನಮ್ಮ ಚಿನ್ನು ಮತ್ತು ಏನದು ಸಾಗರ್ನ ಇಬ್ಬರನ್ನೂ ಮನೆಯೊಳಗೆ ಬಿಟ್ಟು ಬಂದಿದ್ದೀವಿ. ಕರೆಂಟ್ ಒಂದಿಲ್ಲ, ಕ್ರಿಕೆಟ್ ಆಡಕತ್ತಾರಂತವ್ರ. ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಮ ಹಸ್ಬೆಂಡ್ ಅವರು ನನ್ನ ಮನೆಗೆ ಬಂದು ಡ್ರಾಪ್ ಮಾಡಿಬಿಟ್ಟು ಹೋದ್ರು ನೋಡ್ರಿ. ಸೊ ಇಲ್ಲಿ ಇವೇನು ತೋರ್ಸಾಕತ್ತೇನಲ್ಲ ಬೀಜ ನೋಡ್ರಿ. ನಮ್ಮ ಸಾಗರ್ ತೊಗೊಂಡು ಬಂದಿದ್ದ 2 ಥರ ಬೀಜ ತೊಗೊಂಡ್ಬಂದಾನ ಗಿಡ ಹಚ್ಚಾಕಂಥೇಳಿ. ಸೊ ಪಾಟ್ಗಳು ಖಾಲಿ ಇದ್ದುವ. ಮೊನ್ನೆಂತೂ ನೋಡಿರ್ಬೇಕು ನೀವು ಹಿಂದಿನ ಬ್ಲಾಗ್ ಒಳಗೆ. ನಮ್ಮ ಹಸ್ಬೆಂಡ್ ಅವರು ಹಳೆ ಪಾಟ್ ಎಲ್ಲ ತೆಗೆದ್ಬಿಟ್ಟು ಹೊಸ ಮಣ್ಣು ಹಾಕಿ ಗಿಡ ಇದು ಮಾಡಿದ್ರು. ಸೊ ಅದಾದಮೇಲೆ 1-2 ಪಾಟ್ ಹಂಗೆ ಖಾಲಿ ಉಳ್ತಿದ್ವು. ಸೊ ಹಚ್ಚೋದಂದು ಕೂಡಲೇ ಕೊಟ್ಟಿದ್ನಿ. ಅದನ್ನ ಎಲ್ಲ ರೆಡಿ ಮಾಡಿ ಹಚ್ಚಾಕತ್ತಾನ ನೋಡ್ರಿ. ಹಂಗಾಕಿ ದೊಡ್ಡದಿದ್ರೆ ಹಂಗ ಹಾಕುದ ಚಂದ ಇದ್ರ ಬೆಳಕ್ ಜಾಗ ಬೇಕಲ್ಲ ಒಂದೊಂದು ಹಾಕೋದು ಒಂದಾಗ ದೊಡ್ಡದಾದ್ರೆ ಹೆಂಗ್ ಬೇಕಂದ್ರೆ ಹೋಗ್ತಿರ್ತಾವ ಪ್ರಾಣ ಇದಾಗ್ತಾವಲ್ಲ ಬಾಜು ಬಿದ್ದು ಬಿದ್ದು ಸುಮ್ನೀರ್ ಅನ್ನ ಹಾಕತ್ತ ಕರೆಕ್ಟಾ ಸಾಕು ಬಿಡಿ ಸಾಕು ಇನ್ನೊಂದು ಹೋಲೈತಿ ಸಾಕು 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 ಬೇಡ ಬೇಡ ಇಷ್ಟೆಲ್ಲ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ. ಒಳಗ್ ಹಾಕುದಲ್ಲ ಹೋಲ್ದಾಗ ಹಾಕಿ ಮೇಲೆ ಸ್ವಲ್ಪ ಸ್ವಲ್ಪ ಮ್ಯಾಲ ಹಾಕುದ ಬಾ ಹಾಕ್ಯಾರ ಮ್ಯಾಲ ಬರಂಗಿಲ್ಲ. ಈಗ ಎಷ್ಟು ದಿನ ಬೇಕು ಅವಕ್ಕ? ಒಂದೊಂದು 1 ದಿವಸದಾಗ ಬೀಳ್ತಾವ, ಒಂದೊಂದು 2 ದಿವಸ. ಇದ್ರೊಳಗೆ ಇರ್ತು ಮೆಂತೆ ಮತ್ತ ಪುದೀನ ಇದು ಪಾಲಕ್ ಪಾಲಕ್. ಅದ ಹೋಲ್ ಇತ್ತಂದ್ರ ಅದ್ರಾಗಿಂದ ನೀರ್ ಬೀಳ್ಬೋದ. ಬ್ಯಾರೆ ಸೊಟ್ಟಿ ಇರ್ತಲ್ಲ ಅದಕ್ಕೂ ಏನು. ಬೆಳಿಗ್ಗೆ ಬಂದಿದ್ದು ನೋಡ್ರಿ ಸಾಗರ. ಸೊ ಈಗ ಸಾಯಂಕಾಲ ಆಯ್ತು, ಮನೆಗೆ ಹೋಗ್ತೇನೆ ಅನ್ನತ್ತಿದ್ದ. ಅವ್ನ ಸೈಕಲ್ಗೆ ಹವಾ ಹಾಕಕ್ಕೆ ಪಂಪಿಗಾಗಿತ್ತಂತ. ಸೊ ತೊಗೊಂಡು ಹೋಗ್ಬೇಕಾದ್ರೆ ಚಿನ್ನು ನನ್ನ ಸೈಕಲ್ಗನೂ ಹಾಕ ಅನ್ನಕತ್ತ ಐತಂದ್ರೆ ಕೇಳಿಲ್ಲ. ಸೊ ಸ್ವಲ್ಪ ಅದಕ್ಕಟ್ಟ ಹವಾ ಹಾಕಿಬಿಟ್ಟು ಆಮೇಲೆ ಈಗ ತೊಗೊಂಡು ಹೋಗಂದಿದ್ನಿ. ಮುಂದಿನ ಗಲ್ಲಾಗ ಹಿಂದಿನಕ್ಕೆ ಏನು ಮಾಡಿದ ಈಗ ನಿಂಗೆ ಬರೋದಿಲ್ಲ. ಪೂರ್ತಿ ಟಚ್ ಮಾಡಬೇಡ ಅದಕ್ಕೆ ಚಿನ್ನ. ಹೌದು, ಕೆಳಗೆ ಪೂರ್ತಿ ಟಚ್ ಮಾಡಬಾರ್ದು ಅದನ್ನ. ಹಾ ಅಷ್ಟಿರಲಿ ನಡೀತದೆ. ಪೂರ್ತಿ ಹೋಗಿ ಕಟ್ ಅಂತ ಟಚ್ ಮಾಡಬಾರ್ದು ಅದಕ್ಕೆ. ಮತ್ತೆ ಹೇಳ್ತಾರಲ್ಲ ಸೈಕಲ್ ಯಾರೋ ಹೇಳಿದ್ರಪ್ಪ. ಹಾ ಅದ್ ತಗೊಂಡ್ಬರುವಾಗ ಹೇಳಿದ್ರನು ಪೂರ್ತಿ ಅಲ್ಲಿಗೆ ಟಚ್ ಮಾಡಬೇಡ್ರಿ, ಒಂದ್ ಸ್ವಲ್ಪ ಇದನ್ನ ಬಿಟ್ಕಸ್ ಇದ್ ಮಾಡ. ಬಂತು ಕೊಡಲ್ಲಿ ಹೊಡೆದ್ ಬಿಡ್ತಾನವ. ಏ ಚಚ್ಚೆ ಬಾದ್ ಮಾಡ್ತಿ ಚೀನು, ಬಾದ್ ಮಾಡ್ತೀನಿ ಹಂಗ ಮಾಡಿದಂದ್ರ. ಕಳ್ಸಿದಿಲ್ಲ ಮತ್ ನನ್ ಪ್ರೀತಿಯಿಂದ
ಕೊಡ್ಸಿದಿಲ್ಲ ನಾ ಬೇಡ ಅಂದ್ರ ಮಮ್ಮ ಏನ್ ಮಾಡ್ತಿ ಒಳ್ಳೆ ಪುಳಗರ ಐತ್ ನೋಡ್ರಿ ಪ್ಲಾನ್ ಮಾಡತ್ತಿ ಇಲ್ಲೇ ಚಾ ಕತ್ತೆ ಅಂತ ಹೊರಗ್ ಹಿಂಗ್ ಕಾಣ್ಸಾಕತ್ತೈತ ಅಂದ್ರೂ ಒಳಗ್ ಈ ತರ ಚಲೋ ಐತಿ ಅಲ್ಲ ಪಪ್ಪಾಗ ಒಂಥರ ಉಲ್ಟಿ ಬಂದಂಗ ಆಗತ್ತಂತ ಅದಕ್ಕ ನಿಂಬೆ ಹಣ್ಣಿಂದ ಸ್ವಲ್ಪ ಏನು ಜ್ಯೂಸ್ ಕತೆ ಮಾಡ್ಕೊಡತನ ಸೋಡಾ ಕತೆ ಮಾಡ್ಕೊಡತನ ಸೋಡಾದು ಹಾಕಿ ನೋಡ್ರಿ ನಮ್ ಸಿಂಪಲ್ ಸವಿತಾ ಅಂತ ಚಾನಲ್ ಐತ್ರಿ ಹೆಂಗೆಲ್ಲ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಯಾರ್ ಮಾಡೋದನ್ನ ಪಪ್ಪ ಮತ್ ನಾನು ಮಾಡ್ಬೇಕಾರ ಪಪ್ಪ ನಾನ ಮಾಡಿದ್ದೇವೆ ಕ್ಲೀನಿಂಗ್ ಮಾಡ್ಬೇಕಾದ್ರ ನೀನ ನಾನ ಪಪ್ಪ ಕ್ಲೀನರ್ ಬಾಳ ನಾ ಚಲೋ ಮಾಡ ಕ್ಲೀನಿಂಗ್ ಅಲ್ಲ ಮತ್ತ ಅದ್ ಮ್ಯಾಗ ಹೋಗಿ ಇಡುದು ಹೆಲ್ಪ್ ಮಾಡಿದಿಲ್ಲ ಏನ ಮಾಡ್ತೀನಿ ಮಮ್ಮ ಈಗೇನ್ ಮಾಡ್ತೀವಿ ಮಾಡ್ಬೇಕಲ್ಲ ಮಿಕ್ಸ್ ಮಾಡ್ಕೋಬೇಕು ನಂಗೂ ಹಾಕೊಡ್ತೀವಿ ಸ್ವಲ್ಪ ಬೇರೆ ಸಪ್ರೇಟ್ ಸ್ವಲ್ಪ ಪಪ್ಪಾಗಿನ್ ಫುಲ್ ಕುಡಿಯಾಕ ಕೊಡ ಪಪ್ಪ ಪೂರತ್ತಿ ಕುಡಿಯಂಗಿಲ್ಲ ಪಪ್ಪ ಏನ್ ಮಾಡತ್ತೀಯ ನೋಡ್ರಿ ಟಿವಿ ನೋಡತ್ತಾರು ಕ್ರಿಕೆಟ್ ಮ್ಯಾಚ್ ಇಲ್ಲಿ ಸ್ವಲ್ಪ ಅಡ್ವರ್ಟೈಸ್ ಬಂದಿತ್ತು ನೋಡ್ರಿ ಕುಡಿಯತ್ತಾರ ಈಗ ಮತ್ತ ನಮ್ಮ ಸುಂದರಿ ನೋಡ್ರಿ ಹೆಂಗಾರ ನೀ ಹತ್ರಕ್ಕಿಂತ ಹುಡ್ಗಂತಿ ಪುಳಿಯೋಗರೆ ಇಟ್ಟಿದಿ ತಿನ್ಬಾ ಇದ್ನ ನಾ ಅಲ್ಲ ಮತ್ತೆ ಯಾರಿಗದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಪುಳಿಯೋಗರೆ ಇಟ್ಟೇನಿ ಪಪ್ಪಾಗೋಸ್ಕರ ಅದ್ರ ಬ್ಯಾಡ ಅನ್ನತ ನೋಡ್ರಿ ಪಪ್ಪ ಫ್ರೆಂಡ್ಸ್ ಇಲ್ಲಿ ಮೀಟಿಂಗ್ ನಡೆಯತೈತಿ ಮೀಟಿಂಗ್ ಬೀಡ್ಲೆ ಏನ್ ಹಲ್ಲ ತೋರಿಸ್ತೀನಿ ನೋಡ್ರಿ ನೋಡ್ರಿ ಚಿನ್ನ ಪುಳಿಯೋಗರೆ ತಿನ್ನೋಬನ್ನ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಭಾಜಿ ಮತ್ತ ರೊಟ್ಟಿ ಅಲ್ಲೇ ಐತಿ ನೋಡ್ರಿ ಬರೀ ನೋಡೋಣ ಹಿಂಗಿಟ್ಟಾರಂತ ಈರುಳ್ಳಿ ಬಾಜಿನೂ ಮಾಡ್ತಾರಲ್ಲ ಏನ್ ಚಿನ್ನು ವಿಡಿಯೋ ಮಾಡತ್ತಿ ತೋರಿಸ್ತಂತು ನಾನು ಇದು ಪಾಲಕ್ ಬಾಜಿ ಇದ್ರೊಳಗ ಜಾಸ್ತಿ ಈರುಳ್ಳಿ ಮತ್ತ ಟೊಮೆಟೊ ಹಾಕಿದೇನ ಸೊ ಸಕ್ಕತ್ತಾಗೈತಿ ತಿನ್ಬೇಕಾ ಚಿನ್ನ ಮತ್ತ ಇದು ತುಪ್ಪ ಇದು ಖಾರ ಚಪಾತಿ ಮತ್ತೆ ನಂದು ಐತಿ ಪ್ಲೇಟ ಮತ್ತೆ ಪಾಪ ಕೂತ್ತೀನಿ ಆತರ ನೋಡ್ರಿ ಅದಂದ್ರೆ ಅಡ್ವರ್ಟೈಸ್ ಮಾಡಾತು ನೋಡ್ರಿ ಫ್ರೆಂಡ್ಸ್ ಸುಂದ್ರಿ ಬಂದಾಳು ಬಂದ್ ಕೂಡಲೇ ಅಂತ ಎಲ್ಲ ತೋರ್ಸ್ಕೊಂಡಾಗ ನೋಡ್ರಿ ಫ್ರೆಂಡ್ಸ್ ನಿಜವಾಗ್ಲೂ ಸಕ್ಕತ್ತಾಗಿ ಚಿನ್ನ ತಿನ್ನು ನೋಡಿ ಬೇಕಾದ್ರೆ ಬಾಜಿ ಎಲ್ಲಾನು ಮಿಕ್ಸ್ ಮಾಡ್ತೀನಿ ಮಸ್ತ್ ಆತೈತಿ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಮತ್ತ ಲೈಕ್ ಸಬ್ಸ್ಕ್ರೈಬ್ ಬೆಲ್ ನೋಟಿಫಿಕೇಶನ್ ಮರಿಬೇಡ್ರಿ ಬಾಯ್ ಬಾಯ್ ನೆಕ್ಸ್ಟ್ ಸಿಗೋಣ